ಲಷ್ಕರ್-ಎ-ತಯ್ಯಬಾ, ಹಿಜ್ಬುಲ್ ಮುಜಾಹಿದೀನ್, ಜೈಷ್ ಎ ಮೊಹಮ್ಮದ್ ಮೂರು ಪ್ರಮುಖ ಸಂಘಟನೆಗಳು. ಮೊದಲೆಲ್ಲ ಇಂಥದನ್ನು ಮಾಡಿ ನಾವೇ ಮಾಡಿದ್ವಿ ಅಂತ ಒಪ್ಕೊಳ್ತಾ ಇದ್ರು. ಯಾಕೆಂತಂದರೆ ಭಾರತ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಳ್ಳೋದಿಲ್ಲ ಅನ್ನುವಂಥ ಉಡಾಫೆ ಇತ್ತು. ಈ ಬಾರಿ ಯಾವೊಬ್ಬ ಉಗ್ರ ಸಂಘಟನೆ ಕೂಡ ಅದನ್ನು ಒಪ್ಕೊಂಡಿರಲಿಲ್ಲ. ಈ ಸಾರಿ ಆ ಮೂರು ಉಗ್ರ ಸಂಘಟನೆಗಳ ಪೈಕಿ ಒಂದು ಉಗ್ರ ಸಂಘಟನೆ ಅದನ್ನು ಒಪ್ಕೊಂಡಿದ್ರು ಕೂಡ ಖೇಲ್ ಖತಮ್, ನಾಟಕ ಬಂದಾಗ್ತಾ ಇತ್ತು. ಪೂರ್ಣ ಪ್ರಮಾಣದ ಯುದ್ಧ ಮಾಡೋದಕ್ಕೆ ಅವಕಾಶ ಇತ್ತು. ಆಗ ಇವತ್ತು ಬೆಳ್ಳಂಬೆಳಗ್ಗೆ ರಣರೋಚಕ ದೃಶ್ಯ. ಮೇ 6ನೇ ತಾರೀಕು ಮಧ್ಯರಾತ್ರಿಯೇ ದೀಪಾವಳಿ. ಈ ಬಾರಿ ಭಾರತದಲ್ಲಿ 2 ದೀಪಾವಳಿ. ಒಂದು ಸೈನಿಕರ ದೀಪಾವಳಿ. ಸೈನಿಕರ ದೀಪಾವಳಿಯಲ್ಲಿ ನಿಜ ರಕ್ಕಸರ ಅಟ್ಟಹಾಸ, ಆ ಅಟ್ಟಹಾಸವನ್ನು ಮುರಿಯಲಾಗಿದೆ. देखना बम कैसे आ रही है वहां से। ಸಿಂಧೂರ ಧರ್ಮದ ಹೆಸರು ಹೇಳಿ 26 ಜನರನ್ನೇನು ಹತ್ಯೆ ಮಾಡಲಾಗಿತ್ತು. ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಲಾಗಿತ್ತು. ಅದೇ ಆಪರೇಷನ್ ಸಿಂಧೂರ ಹೆಸರು ಹೇಳಿ ಇವತ್ತು ನರರಕ್ಕಸರ ಹತ್ಯೆ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ರಾಜನಾಥ್ ಸಿಂಗ್ ಸೇನೆಯ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಪಹಲ್ಗಾಮ್ನಲ್ಲಿ ಎಲ್ಲ ಪೀಸಾಗಿ ಬಿದ್ದಿರುವಂಥ ವಸ್ತುಗಳನ್ನು ತೋರಿಸಲಾಗ್ತಾ ಇದೆ. ಭಾರತದತ್ತ ಏನು ಹಾರಿಸಿರ್ತಕ್ಕಂಥದ್ದು ಪ್ರತಿದಾಳಿ ಮಾಡೋದಕ್ಕೋಸ್ಕರ ಅಂತ. ಆ ಪ್ರತಿದಾಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಭಾರತ ತಡೆದಿದೆ. 2 ಪಾಕ್ನ F-16 ಫೈಟರ್ ಜೆಟ್ಗಳನ್ನು ಭಾರತ ಯಶಸ್ವಿಯಾಗಿ ಉಡೀಸ್ ಮಾಡಿದೆ. ಮೊಲ್ಲ ಜನರಲ್ನ ಕ್ಷಿಪಣಿ ಕೂಡ ಠಮಾರಾಗಿದೆ. ಸೊ ಭಾರತದ ವಾಯು ರಕ್ಷಣಾ ಪಡೆಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಏರ್ ಸ್ಟ್ರೈಕ್ ಮೂಲಕ ಉಗ್ರ ಸಂಹಾರವನ್ನು ಮಾಡಿದೆ ಪಾಕಿಸ್ತಾನ. ರಿಪಬ್ಲಿಕ್ ಕನ್ನಡ ಈ ಆಪರೇಷನ್ ಸಿಂಧೂರದ ಅನುಕ್ಷಣದ ಅಪ್ಡೇಟ್ನ ನಿಮಗೆ ತರ್ತಾ ಇದೆ ವೀಕ್ಷಕರೇ. ಏನೇನಾಯಿತು ಅಂತ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಏರ್ ಸ್ಟ್ರೈಕ್ಗಳು ಸುಮಾರು 24 ಸಲ ಕ್ಷಿಪಣಿ ದಾಳಿ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಭಾರತ ಸೇನೆ 24 ಬಾರಿ ಕ್ಷಿಪಣಿ ದಾಳಿಯನ್ನು ಮಾಡಿದೆ. 9 ಸ್ಥಳಗಳನ್ನು ಟಾರ್ಗೆಟ್ ಮಾಡಿ 24 ಬಾರಿ ಕ್ಷಿಪಣಿ ದಾಳಿ ಮಾಡಿರ್ತಕ್ಕಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಉಗ್ರರು ಸಂಪೂರ್ಣ ಮಟಾಶ್ ಆಗಿದ್ದಾರೆ. ಯಾಕಂದರೆ ಅವರ ನೆಲೆಗಳನ್ನೇ ಹುಡುಕಿ ಬಹಳ ಸ್ಪೆಸಿಫಿಕ್ ಆಗಿ ನಮ್ಮ ಟೆಕ್ನಿಕಲ್ ರಿಸರ್ಚ್ ಟೀಮ್, ನಮ್ಮ ಭಾರತೀಯ ಸೇನೆಯ ಟೆಕ್ನಿಕಲ್ ರಿಸರ್ಚ್ ಟೀಮ್ ಉಗ್ರರ ನೆಲೆಗಳನ್ನು ಹುಡುಕಿ ಅದನ್ನು ಪ್ರಿಸೈಸ್ ಅಟ್ಯಾಕ್ ಅಂದರೆ ಎಕ್ಸಾಕ್ಟ್ಲಿ ಆ ಸ್ಥಳದಲ್ಲೇ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಪ್ರಿಸೈಸ್ ಅಟ್ಯಾಕ್ ಮಾಡಿ 50ಕ್ಕೂ ಹೆಚ್ಚು ಉಗ್ರರನ್ನು ಸರ್ವನಾಶ ಮಾಡಿರ್ತಕ್ಕಂಥದ್ದು. ಭಾರತದ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ವಿಲ ಅಂತ ಇದೆ. ಭಾರತದ ದಾಳಿಗೆ ಪಾಕಿಸ್ತಾನದಲ್ಲಿ ಅಪಾರ ಸಾವು ನೋವು ಸಂಭವಿಸಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕ್ ಸೇನೆ. ರಜೌರಿ ಪೂಂಚ್ ಸೆಕ್ಟರ್ನಲ್ಲಿ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಭಾರತ ಕದನ ವಿರಾಮವನ್ನೇನು ಲಿಫ್ಟ್ ಮಾಡಿಲ್ಲ, ಇನ್ನೂ ಕೂಡ ಹಾಗೆ ಇದೆ. ಅದು ಸೀಸ್ ಫೈರ್ ಲಿಫ್ಟ್ ಆಗಿಲ್ಲ, ಇನ್ನೂ ಕೂಡ ಸೀಸ್ ಫೈರ್ ಇದೆ. ಭಾರತ ಇದನ್ನ ಯುದ್ಧ ಅಂತ ಕರೆದಿಲ್ಲ, ಬದಲಾಗಿ ಭಯೋತ್ಪಾದಕರ ವಿರುದ್ಧದ ದಾಳಿ ಸ್ಟ್ರೈಕ್ಸ್ ಅಂತ ಮಾತ್ರ ಕರೆದಿರ್ತಕ್ಕಂಥದ್ದು. ಆದರೆ ಪಾಕಿಸ್ತಾನ ಭಾರತದ ಏರ್ ಸ್ಟ್ರೈಕ್ಗೆ ಹೆದರಿ ಪಾತ್ರಗುಟ್ಟುತ್ತಾ ಇದೆ, ವಿಲ ಅಂತ ಇದೆ. ಅಷ್ಟೆಲ್ಲ ನಾವು ತಕ್ಕ ಪ್ರತ್ಯುತ್ತರ ಕೊಡ್ತೀವಿ, ಸಿಕ್ಕಾಪಟ್ಟೆ ನೋವುಂಟು ಮಾಡ್ತೀವಿ ಭಾರತಕ್ಕೆ ಅಂತೆಲ್ಲ ಬಡಾಯಿ ಕೊಚ್ಕೊಂಡಿದೆ ಪಾಕಿಸ್ತಾನ. ಗುಪ್ತಚರ ಇಲಾಖೆಯ ಮಾಹಿತಿಯಂತೆ ಪಕ್ಕಾ ಅಟ್ಯಾಕ್, ಪ್ರಿಸೈಸ್ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಯಾವ್ಯಾವ ಉಗ್ರರು ಎಲ್ಲೆಲ್ಲಿದ್ದಾರೆ ಎಲ್ಲ ಮಾಹಿತಿ ಇತ್ತು.
ಸೊ ಭಾರತದಲ್ಲಿ ಸಾರ್ವಜನಿಕ ವಿಮಾನ ಹಾರಾಟಗಳನ್ನು ಗಡಿ ಪ್ರದೇಶದ ಏರ್ಪೋರ್ಟ್ಗಳಿಂದ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಓಕೆ, ನಿರಂತರವಾಗಿ ನಾವು ಆಪರೇಷನ್ ಸಿಂಧೂರದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಇವತ್ತು ಬೆಳ್ಳಂಬೆಳಗ್ಗೆ 7 ಗಂಟೆ 5 ನಿಮಿಷ ಆಯ್ತು. ಈಗ ನನ್ನ ಇಬ್ಬರು ಕಲೀಗ್ಗಳು, ವಿಶೇಷವಾಗಿ ರಂಜಿತ್ ಶಿರಿಯಾರ್ ಮತ್ತು ಅಭಿಷೇಕ್, ನಿರಂತರವಾಗಿ ಗಡಿ ಪ್ರದೇಶದಿಂದ ಮಾಹಿತಿಗಳನ್ನು ಕೊಡ್ತಾ ಹೋದರು. ಮೊದಲನೇದಾಗಿ ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ರಂಜಿತ್. ನಮಗೇನೆ ಇಲ್ಲಿ ಎಂಥ ಉತ್ಸಾಹಗಳು ಆಗತ್ತೆ ಅಂತಂದರೆ, ನಮ್ಮ 26 ಜನರನ್ನೇನು ಹೊಡೆದುರುಳಿಸಿದ್ರು ಅವರಿಗೆ ಒಂದು ಕಪಾಳ ಕೊಡುವಂಥ ಕೆಲಸಗಳಾಗ್ತಾ ಇದೆ ಅನ್ನುವಂಥ ಒಂದು ಖುಷಿ ಒಂದು ಕಡೆ. ಮತ್ತೊಂದು ಕಡೆ ಆ ಭಾಗದಲ್ಲಿ ನೀವು ಕೂಡ ಸೇಫ್ ಆಗಿರಿ ಅನ್ನುವಂಥ ಒಂದು ಸೇಫ್ ಆಗಿರ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಅಲ್ಲಿಂದ ಏನೆಲ್ಲ ಅಪ್ಡೇಟ್ಸ್ ಕೊಡ್ಬೋದು ಈ ಕ್ಷಣಕ್ಕೆ? ಜಯಪ್ರಕಾಶ್ ಶೆಟ್ರೆ, ನೋಡಿ, ಸುಮಾರು 144 ಕೋಟಿ ಜನ ಕೇಳಿದ್ದು ಕೇವಲ ಪಾಕಿಸ್ತಾನ ಭಯೋತ್ಪಾದನೆ ವಿರುದ್ಧ ಪ್ರತೀಕಾರ. ಅವರೆಲ್ಲರೂ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ 25 ಜನರನ್ನ ಅವರ ಪ್ಯಾಂಟ್ ಬಿಚ್ಚಿಸಿ ಅವರ ತಲೆಗೆ ಗನ್ ಪಾಯಿಂಟ್ ಇಟ್ಟು ಶೂಟ್ ಮಾಡಿದ್ರಲ್ಲ, ಆ ನರಹಂತಕರನ್ನು ಬಿಡಬೇಕಾ ಅನ್ನೋದು ಭಾರತೀಯರು ಕೇಳಿದ್ರು. ಅದರ ಸಂಬಂಧ ಇವತ್ತು ರಾತ್ರಿ ಅಂದರೆ ನಿನ್ನೆ ರಾತ್ರಿ 1 ಗಂಟೆ 44 ನಿಮಿಷದ ಸುಮಾರಿಗೆ ಭಾರತದ ವಾಯುಪಡೆ ಮೊದಲೇ ಸನ್ನದ್ಧವಾದಂಥ ಸ್ಥಿತಿಯಲ್ಲಿ ಪಾಕಿಸ್ತಾನದ ಸುಮಾರು 4 ಜಾಗ, ಹಾಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ 5 ಜಾಗದ ಮೇಲೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗಡೆ ಭಾರತದ ರಫೇಲ್ ವಿಮಾನಗಳು ಹಾರಿ ಹೋಗುತ್ತೆ. ಇಡೀ ವಿಶ್ವ ಮಲಗಿತ್ತು, ಆಗ ನಿದ್ದೆ ಕಣ್ಣಲ್ಲಿತ್ತು. ಆದರೆ ಪಾಕಿಸ್ತಾನದ ಆ ನೆಲೆಗಳು, ಭಯೋತ್ಪಾದಕರ ನೆಲೆಗಳು, ಅಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕೇಂದ್ರ ಕಚೇರಿ ಹಾಗೆ ಈ ಜೈಷ್ ಎ ಅಹಮದ್ ಸಂಘಟನೆಯ ಕೇಂದ್ರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಮಾಡಿದಂತಹ ವಾಯುದಾಳಿಯಲ್ಲಿ ಪಾಕಿಸ್ತಾನದ ಸುಮಾರು 70 ಜನ ನಸಗುನ್ನಿಗಳು ಭಯೋತ್ಪಾದಕರು ನಿರ್ನಾಮ ಆಗಿದ್ದಾರೆ. ಭಾರತ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ನೋಡಿ, ಭಾರತವನ್ನು ನೀವು ಕೆಣಕಿದ್ದೀರಿ, ಇದರ ಒಂದು ಇತ್ಯರ್ಥ ಅಥವಾ ಇದಕ್ಕೆ ಫುಲ್ ಸ್ಟಾಪ್ ಇಡೋದನ್ನು ನಾವು ಮಾಡ್ತೀವಿ. 3 ದಶಕಗಳಿಂದ ನಾವು ಹೇಳ್ತಾ ಬಂದಿದ್ದು ಒಂದೇ, ಪಾಕಿಸ್ತಾನ ದ್ವೇಷಿ ಅಲ್ಲ ನಾವು. 3 ದಶಕಗಳಿಂದ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟವರಿಗೆ ಫಂಡಿಂಗ್ ಮಾಡಿ ಹಣ ಕೊಟ್ಟು ಭಾರತದೊಳಗಡೆ ನುಸುಳಿಸಿ ಮೊನ್ನೆ ಆದಂಥ 22ನೇ ತಾರೀಕು ಆದಂಥ ಘಟನೆಗೆ ನೀವು ISI ಜೊತೆಯಲ್ಲಿ ಈ ಲಷ್ಕರ್ ಎ ತೊಯ್ಬಾ ಸಂಘಟನೆ ಜೊತೆಯಲ್ಲಿ ಮೀಟಿಂಗ್ ಮಾಡ್ತೀರಿ, ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ಅವ್ರು ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀರಿ. ಪಾಕಿಸ್ತಾನದ ಆರ್ಮಿಯ ಮಾಜಿ ಸೈನಿಕ ಕೂಡ ಅದರಲ್ಲಿದ್ದ ಅನ್ನೋದು ಮಾಹಿತಿ ಸಿಕ್ಕಿತ್ತು ಭಾರತೀಯ ಸೇನೆಗೆ. ಹೀಗಾಗಿ ಭಾರತ ಕಟ್ಟುನಿಟ್ಟಾಗಿ ಹೇಳುತ್ತಿತ್ತು, ಹಾಗೆ ಜಾಗತಿಕವಾಗಿ ಪಾಕಿಸ್ತಾನದ ಮುಖವಾಡವನ್ನು ಬಯಲು ಮಾಡಿತ್ತು. ಹಾಗೆ ಅಮೆರಿಕಕ್ಕೆ ಮೊದಲೇ ಹೇಳಿತ್ತು, ನೋಡಿ ನಾವು ಇದನ್ನು ಸಹಿಸೋದಿಲ್ಲ, ನಾವು ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅಂತೇಳಿ. ಆ ಗಳಿಗೆಗೆ ನಾವು ಸಾಕ್ಷಿಯಾಗಿದ್ದೀವಿ. ದಯವಿಟ್ಟು ಹಾಗೆ ರಂಜಿತ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಜಮ್ಮುವಿನ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಈಗ ಜಮ್ಮು, ಕಥುವಾ, ಸಂಬಾ, ರಜೌರಿ ಹಾಗೂ ಪೂಂಚ್ನಲ್ಲಿ ಶಾಲಾ ಕಾಲೇಜುಗಳು ಮತ್ತು ಇತರೆ ಸಾರ್ವಜನಿಕ ಆಕ್ಟಿವಿಟೀಸ್ನ ಬಂದ್ ಮಾಡಲಾಗಿದೆ. LOCಗೆ ಹೊಂದಿಕೊಂಡಿರುವಂತಹ ಜಾಗದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಶಾಲಾ ಕಾಲೇಜುಗಳು ಹಾಗೂ ಸಾರ್ವಜನಿಕ ಚಟುವಟಿಕೆಗಳನ್ನು ಬಂದ್ ಮಾಡಲಾಗಿದೆ. ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ನಮ್ಮ ಸೇನೆ ಯುದ್ಧದ ಹೋರಾಟವನ್ನು ಮಾಡುತ್ತೆ, ಯಾವುದೇ ದಾಳಿಗಳಾದರೂ ಕೂಡ ಸೇನೆ ರಕ್ಷಣೆಯನ್ನು ಮಾಡುತ್ತೆ ಮತ್ತು ಪ್ರತಿ ದಾಳಿಯನ್ನು ನಡೆಸುತ್ತೆ. ಓಕೆ, ಮತ್ತೊಂದು ಕಡೆ ಮುಂಬೈನಲ್ಲಿ ಟ್ರೈನ್ಗಳೆಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಸಾಧಾರಣವಾಗಿ ಹೊರದೇಶಗಳಿಂದ ಬರುವಂಥ ವಿಮಾನಗಳು ಕೂಡ ತಮ್ಮ ರೂಟ್ ಚೇಂಜ್ ಮಾಡ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿಯವರು ಹೊರದೇಶಗಳಲ್ಲಿ ಇದ್ದರು ಅಥವಾ ಬರ್ತಾ ಇದ್ದವರು ಕೂಡ ಸ್ವಲ್ಪ ಸಂಪರ್ಕ ಮಾಡಿಕೊಳ್ಳಿ. ಇದೊಂದು ಯುದ್ಧದ ಸಂದರ್ಭ ಅನ್ನೋದು ನಿಮ್ಗೆ ಗೊತ್ತಿದೆ. ಆಮೇಲೆ ಪಾಕಿಸ್ತಾನದ ವಾಯುನೆಲೆಯನ್ನು ಯಾವುದೇ ಏರ್ಲೈನ್ಸ್ಗಳು ಬಳಸ್ಕೋತಾ ಇಲ್ಲ ಅನ್ನೋದನ್ನು ಕೂಡ ತೋರಿಸಿದ್ವಿ. ಒಂದು ಮಾತ್ರ ವಿಮಾನ ಇತ್ತು, ಅದರಲ್ಲೇ ಯಾರೋ ಪಾಕಿಸ್ತಾನಿಗಳೆಲ್ಲ ಓಡೋಗ್ತಾ ಇರಬೇಕು ಅನ್ನೋಂಥ ಮಾತನ್ನು ಶ್ರೀಲಕ್ಷ್ಮಿಯವರು ದಿಟ ಅಂಥದ್ದೇ ನಡೆಯೋದು. ಅಲ್ಲಿ ಮಾತು ಹೇಳೋದು, ಓಡೋಗ್ಬಿಡೋದು, ಡೈಲಾಗ್ ಹೊಡೆಯೋದು, ಓಡೋಗೋದು. ಅಲ್ಲಿಯ ಜನರಲ್ ಕೂಡ ಅದನ್ನೇ ಮಾಡ್ದ, ಆಮೇಲೆ ಬಿಲಾಲ್ ಭುಟ್ಟೋ ಕೂಡ ಅದನ್ನೇ ಮಾಡ್ದ, ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಇದೀಗ ಬನ್ನಿ ವೀಕ್ಷಕರೇ, ನಿರಂತರವಾಗಿ ಕಳೆದ 15 ದಿನಗಳಿಂದ LOC ಕಡೆಯಿಂದ ಅಂದರೆ ಶ್ರೀನಗರದ ಆ